ರಾಜ್ಯದ ಲೆಕ್ಕಾಚಾರ ನೋಡ್ತಾ ಇದ್ವಿ. ಹಲವು ಏಜೆನ್ಸಿಗಳು ನಡೆಸಿರೋ ಸರ್ವೆ ಪ್ರಕಾರವೂ ಕೂಡ ಈ ಸಲ ಬಿಜೆಪಿ ಜೆಡಿಎಸ್ ಮೋಡಿ ಮಾಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಕಳಪೆ ಪ್ರದರ್ಶನ ಕೊಟ್ಕೊಂಡಿದ್ದಂತಹ ಕಾಂಗ್ರೆಸ್ ಕಳೆದ ಬಾರಿಗಿಂತ ಈ ಸಲ ಸುಧಾರಿಸಿರುತ್ತೆ ಅಂತ. ಸೊ ಬಿಜೆಪಿಯ ಲೆಕ್ಕಾಚಾರ ಏನು ಕಾಂಗ್ರೆಸ್ ವಿಚಾರದಲ್ಲಿ ಮತ್ತು ಅವರ ವಿಚಾರದಲ್ಲಿ ಅಂತ ನೋಡ್ತಾ ಇದ್ವಿ. ಇದೀಗ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ 50-50 ನೆಕ್ ಟು ನೆಕ್ ಫೈಟ್ ಯಾವ ಕ್ಷೇತ್ರಗಳಿದೆ ಅಂತಲೂ ಕೂಡ ಕೆಲವೊಂದು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅವನು ನೋಡ್ತಾ ಹೋಗೋಣ. ನಾವು ಇದೀಗ ಒಂದು 5 ಕ್ಷೇತ್ರಗಳನ್ನ ಫೈಟ್ ಇದೆ, ತೀರಾ ಟಫ್ ಫೈಟ್ ಇದೆ, ನಮ್ಮ ಅಭ್ಯರ್ಥಿ ಆದ್ರೂ ಗೆಲ್ಬಹುದು, ಅವ್ರ ಕಡೆಯವರಾದ್ರೂ ಗೆಲ್ಬಹುದು ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅದರಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರ, ಎಸ್, ತೀರಾ ಹೈಪು ಮತ್ತು ಹೈ ವೋಲ್ಟೇಜ್ ಕಣವಾಗಿತ್ತು ಬೆಂಗಳೂರು ಗ್ರಾಮಾಂತರ. ಅದೇ ರೀತಿಯಾಗಿ ಬೀದರ್ ಆಗಿರ್ಬೋದು, ಚಿಕ್ಕೋಡಿ, ದಾವಣಗೆರೆ, ರಾಯಚೂರು. ದಾವಣಗೆರೆಯಲ್ಲಿ ಇಬ್ಬರು ಮಹಿಳಾ ಮಣಿಗಳು ಕಾದಾಟಕ್ಕೆ ನಿಂತಿದ್ದಾರೆ. ಸೊ ಇಲ್ಲಿ ತನಕ ಬಿಜೆಪಿ ಕ್ಷೇತ್ರವಾಗಿತ್ತು. ಲೋಕಸಭೆ ಅಂತ ಬಂದಾಗ ಅದನ್ನ ಕಾಂಗ್ರೆಸ್ ಸ್ವೀಪ್ ಮಾಡುತ್ತಾ ಅಥವಾ ಬಿಜೆಪಿ ಉಳಿಸ್ಕೊಳ್ಳುತ್ತಾ? ಅಂತರ ಅಂತೂ ಇವರು ಹೇಳ್ತಾ ಇರುವಂತದ್ದು ಕಡಿಮೆ ಅಂತರನೂ ಹೇಳ್ತಾ ಇಲ್ಲ, ಫೈಟ್ ಇದೆ, ಒಟ್ಟು ಯಾರು ಬೇಕಾದ್ರೂ ಗೆಲ್ಬಹುದು ಅಂತ ಇದ್ದಾರೆ. ಸೊ ಹಾಗೆ ರಾಯಚೂರು, ಬಿಸಿಲ ನಗರಿ ರಾಯಚೂರಿನಲ್ಲೂ ಕೂಡ ಅಂತಹದ್ದೇ ಫೈಟ್ ಇದೆ ಅಂತ ಇವ್ರಿಗೆ ಸಿಕ್ಕಿರುವಂತಹ ಮಾಹಿತಿ. ಅಂದ್ರೆ ಬಿಜೆಪಿ ಸಿಕ್ಕಿರುವಂತಹ ಮಾಹಿತಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ನಡೆಸ್ಕೊಂಡಿರುವ ಸರ್ವೆ ಪ್ರಕಾರ ಅವರಿಗೆ ಇಷ್ಟ ಅಂಕಿ ಅಂಶಗಳು ಸಿಗ್ಬೋದು ಅಂತ. ಬೆಂಗಳೂರು ಗ್ರಾಮಾಂತರ, ದಾವಣಗೆರೆಯಲ್ಲಿ ಇಬ್ಬರು ಮಹಿಳಾ ಮಣಿಗಳ ಕಾದಾಟ, ಬೆಂಗಳೂರಿನಲ್ಲಿ ಡಾಕ್ಟರ್ ವರ್ಸಸ್ ಸುರೇಶ್ ಅವರ ಕಾದಾಟ. ಅದೇ ರೀತಿಯಾಗಿ ಬೀದರ್, ಚಿಕ್ಕೋಡಿ, ರಾಯಚೂರು ಅಂತ ತಗೊಂಡಾಗ ಇಲ್ಲೂ ಕೂಡ ತೀರಾ ಕಾದಾಟ ಇದೆ. ಇದರ ನಡುವೆ ಹೇಗೆ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಇದೆ. ಇನ್ನು ಬಿಜೆಪಿಯ ಲೆಕ್ಕದಲ್ಲಿ ಇಲ್ಲಿ ನಮಗೆ ಗೆಲುವು ಸಾಧ್ಯನೇ ಇಲ್ಲ ಬಿಡಿ ಈ ಸಲ ಅನ್ನುವಂತಹ ಕೆಲ ಕ್ಷೇತ್ರಗಳು ಕೂಡ ಇದೆ. ಅದನ್ನ ಒಟ್ಟು 4 ಕ್ಷೇತ್ರಗಳಾಗಿ ಇವರು ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಆ 4 ಕ್ಷೇತ್ರಗಳು ಚಾಮರಾಜನಗರ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ. ಇಷ್ಟು ಕ್ಷೇತ್ರಗಳಲ್ಲಿ 50-50 ಅಂತ ಇವರ ಲೆಕ್ಕಾಚಾರ. ಕಾಂಗ್ರೆಸ್ನ ಗ್ಯಾರಂಟಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದಕ್ಕೆ ಗಮನಿಸಿದ್ರೆ ಕಳೆದ ಬಾರಿಗಿಂತ ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ತೀರಾ ಕಳಪೆ ಪ್ರದರ್ಶನ ಕಳೆದ ಬಾರಿ ತರ 1-2ರಲ್ಲಿ ಏನೋಗಿ ನಿಂತ್ಕೊಳ್ಳಲ್ಲ. ಅಟ್ಲೀಸ್ಟ್ 5ರಿಂದ 6 ಗೆಲ್ತಾರೆ ಅನ್ನುವಂಥದ್ದನ್ನ ಬಿಜೆಪಿಯು ನಡೆಸ್ಕೊಂಡಿರುವಂತಹ ಸರ್ವೆ ಪ್ರಕಾರ ಕೂಡ ಗಮನಿಸಬಹುದು. ಬಟ್ ಬಿಜೆಪಿ ಕಾಂಗ್ರೆಸ್ ಹೇಳ್ಕೊಂಡಂಗೆ ಇವರು 2 ಅಂಕಿಯನ್ನು ದಾಟೋ ರೀತಿ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ. ಕಾಂಗ್ರೆಸ್ ಹೇಳಿತು ನಾವು ಬಿಜೆಪಿ ಅವ್ರ ತರ ಬೊಳ್ಳೆ ಬಿಡಲ್ಲ, 28ರಲ್ಲಿ 28 ಗೆಲ್ತೀವೇನಲ್ಲ, ಅಟ್ಲೀಸ್ಟ್ 20ಕ್ಕಂತೂ ಹೋಗ್ತೀವಿ ಅಂದಿದ್ರು. ಬಟ್ ಎಲ್ಲೂ ಕೂಡ ಡಬಲ್ ಡಿಜಿಟ್ ಕಾಣಿಸ್ತಾ ಇಲ್ಲ. ಸೊ ಬಿಜೆಪಿ ತನ್ನ ಈ ರೀತಿಯ ಒಂದು ಸರ್ವೆಯನ್ನ ನಡೆಸ್ಕೊಳ್ಳೋದ್ರ ಮುಖಾಂತರ ಹೈಕಮಾಂಡ್ ಕೊಟ್ಟು ಕಳಿಸಿದೆ. ಒಂದು 9ರಲ್ಲಿ ಅನಾಯಾಸವಾಗಿ ಹೆಚ್ಚು ಅಂತರದಿಂದ ಗೆಲ್ತೀವಿ, ಇನ್ನೊಂದು 6ರಿಂದ 7 ಕ್ಷೇತ್ರಗಳಲ್ಲಿ ಸ್ವಲ್ಪ ಟಫ್ ಇದೆ. ಎಸ್, ಆಲ್ರೆಡಿ ಇದನ್ನ ನಾವು ನೋಡಿದೀವಿ. ಬಿಜೆಪಿ ಲೆಕ್ಕದಲ್ಲಿ ನಾವು ಸೋಲ್ತೀವಿ ಅನ್ನುವಂತಹ ಕ್ಷೇತ್ರಗಳನ್ನ ಕೂಡ ಅವರು ಕೆಲವೊಂದು ಗುರುತಿಸ್ಕೊಂಡಿದ್ದಾರೆ. 4 ಕ್ಷೇತ್ರ, ಅದರಲ್ಲಿ ಒಂದು ಚಾಮರಾಜನಗರ, ಮತ್ತೊಂದು ಕೊಪ್ಪಳ, ಮತ್ತೊಂದು ರಾಯಚೂರು, ಹಾಗೆ ಚಿತ್ರದುರ್ಗ. ಈ ಕ್ಷೇತ್ರಗಳಲ್ಲಿ ನಮಗೆ ಗೆಲುವು ಸ್ವಲ್ಪ ಕನಸಾಗಿ ಉಳಿಬಹುದೇನೋ ಅಂತ. ಹಾಗೆ ನೋಡೋದಾದ್ರೆ ಕಳೆದ ಬಾರಿ ಗೆದ್ದಿದ್ರು, ಈ ಭಾಗದಲ್ಲಿ ಗೆದ್ದಿದ್ರು. ಬಟ್ ಈ ಸಲ ಆಗಲ್ಲ ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಡೌಟು ಅಂತ ಇದ್ದಾರೆ ಬಿಜೆಪಿ ಪ್ರಕಾರವೇ. ಕಾದು ನೋಡೋಣ. ಇವೆಲ್ಲವಕ್ಕೂ ಕೂಡ ಅಂತಿಮ ಮುದ್ರೆ ಬೀಳುವಂಥದ್ದು ರಿಸಲ್ಟ್ ಬರಬೇಕು. ರಿಸಲ್ಟ್ ದಿನ ರಾಜ್ಯದಲ್ಲಿ 28ರಲ್ಲಿ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅವರ ಅಥವಾ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ವರ್ಕೌಟ್ ಆಗಿದೆಯಾ? ಮೋದಿ ಬಂದು ಹೋಗಿದ್ದಂತೂ ವರ್ಕೌಟ್ ಆಗಿದೆಯಾ? ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಯ್ತಾ? ಇವೆಲ್ಲವಕ್ಕೂ ಉತ್ತರ ಸಿಗಬೇಕು ಅಂದ್ರೆ ರಿಸಲ್ಟ್ ತನಕ ನಾವು ಕಾಯಲೇಬೇಕು. ಸೊ ಒಂದಂತೂ ನಿಜ, ಹಲವು ಏಜೆನ್ಸಿಗಳು ನಡೆಸಿರುವಂತಹ ಸರ್ವೆ ಪ್ರಕಾರ ಈ ಸಲ ರಾಜ್ಯದಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ನೇ ಕೊಡುತ್ತವೆ ಅನ್ನುವಂತಹ ಒಂದು ರಿಸಲ್ಟ್ ಅನ್ನ ಕೊಟ್ಟಿವೆ. ಇವೆಲ್ಲವೂ ಕನ್ಫರ್ಮ್ ಆಗೋದು ರಿಸಲ್ಟ್ ದಿನ, ಎಂಡ್ ದಿನ. ಸೊ ಇಲ್ಲಿಗೆ ನಾವು ಓವರ್ ಆಲ್ ಬಿಜೆಪಿ ಏಜೆನ್ಸಿಗಳು ನಡೆಸಿರುವ ಪ್ರಕಾರ NDAಗೆ ಸಿಗುವಂತಹ ಮಾರ್ಕ್ಸ್ ಇವ್ರು ಕೊಡ್ತಾ ಇರುವಂಥದ್ದು 350 ಕಳೆದ ಬಾರಿ ಅವ್ರು ತಗೊಂಡಿದ್ದು. ಅದನ್ನ ದಾಟ್ತಾರೆ, ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ. ಬಟ್ ಹತ್ತತ್ರ 400 ಅನ್ನುವಂಥದ್ದು ಡೌಟು. ಬಟ್ ಬಹುತೇಕ ಸ್ಪಷ್ಟ ಬಹುಮತದೊಂದಿಗೆ NDA, ಅದರಲ್ಲೂ ಮೋದಿಯೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಬಿಜೆಪಿಯ ಕಾನ್ಫಿಡೆನ್ಸ್ ಆಗಿದೆ. ಕಾನ್ಫಿಡೆನ್ಸ್ ಬರೋ ಕಾರಣ ಈ ಸರ್ವೆಗಳು, ಅಂದ್ರೆ ಹಲವು ಸಂಸ್ಥೆಗಳು ನಡೆಸಿರುವಂತಹ ಸರ್ವೆಗಳು ನಿಜ ಆಗಿರುವಂಥದ್ದು ಹಲವು ಬಾರಿ ನಾವು ಗಮನಿಸಿದ್ವಿ. ತೀರಾ ಕಡಿಮೆ ಉಲ್ಟಾ ಪಲ್ಟಾ ಆಗೋಯ್ತು, ಸರ್ವೆ ನಡೆಸಿದ್ ಹಿಂಗಿತ್ತು, ಅಭ್ಯರ್ಥಿ ನೋಡಿದ್ರೆ ಅಥವಾ ಈ ಪಕ್ಷ ನೋಡಿದ್ರೆ ಇವ್ರು ಬಂದು ಹೋದ್ರು ಅನ್ನುವಂಥದ್ದು ತೀರಾ ಕಡಿಮೆ. ಒಟ್ಟು ಕುತೂಹಲಕ್ಕೆ ತೆರೆ ಬಿದ್ದಿದೆ. ಎಕ್ಸಿಟ್ ಪೋಲ್ ಹೊರಗೆ ಬಂದಿದೆ.